ದೊಡ್ಡದಾಗಿರ್ತಕ್ಕಂಥ ಕೊಳ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈಗ ನಾನು ಹೊರಟದ್ದು ಟೆಂಪಲಿಗೆ. ಜಾಸ್ತಿನೇ ತೋರಿಸ್ಲಿಕ್ಕಿಲ್ಲ ವಿಡಿಯೋದಲ್ಲಿ, ಯಾಕೆಂದರೆ ಆಲ್ರೆಡಿ ಟೆಂಪಲಿಗೆ ಹೋಗೋದೆಲ್ಲ ತೋರಿಸ್ತಾ ಇರ್ತೇನೆ. ಹಾಗೆ ಮತ್ತೆ ಇಲ್ಲಿ ಇಲ್ಲಿ ಹಾಗೆ ಬ್ಯಾಂಕ್ ಆಚೆಲ್ಲ ಹೋಗ್ಲಿಕ್ಕೆ ಉಂಟು, ಹೋಗಿ ಬರುವ ಅಂತ. ಹಾಗೆ ಈಗ ಹೊರಟದ್ದು. ಏನೋ ಸಿಗ್ತೇನೆ ಯಾವಾಗ ಮನೆಗೆ ಬಂದ ಎಲ್ಲಾರು ಎಂತಾರು ವಿಡಿಯೋ ಮಾಡಕ್ಕೆ ಸಿಗ್ತೇನೆ. ಹೋವಾ ಚರ್ಚೆ ಆಗ್ತದೆ. ಕಾವೂರಿನ ಸಾವಿರಾರು ಜನ ದೊಡ್ಡದಾಗಿರ್ತಕ್ಕಂಥ ಕೊಳ, ಇದರ ಸುತ್ತಮುತ್ತ ಆಗುವಂಥ ಈ ಕಾರ್ಯಕ್ರಮ ಇದು ಭಗವಂತನ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ಆಗಲಿ. ಕಾರ್ಯಕ್ರಮದ ಸಂಯೋಜಕರು ಯಾವ ಯೋಜನೆಗಳನ್ನು ಮಾಡಿದಾರ ಅವರ ಮನಸ್ಸಿನಲ್ಲಿ ಎಂಥ ರಶ್ ಮಾರೆ ಶಕ್ ಅವಸ್ಥೆ ಅಯ್ಯೋ ಇದಂತ ವರ್ಟಿಕಲ್. ನಾನು ಯಾವಾಗ ಬಂದೇನೆ ಆಲ್ಮೋಸ್ಟ್ ಈಗೆಷ್ಟು 11:30 ಆಗ್ತಾ ಬಂತು. ನಾನೊಂದು 10 ಕಾಲಾಚೆನ ಬಂದೇನೆ ಇಲ್ಲಿ ಬ್ಯಾಂಕಿಗೆ. ಪುನಃ ಆಗಲಿಲ್ಲ, ಇದ್ದು ಬ್ಯಾಂಕಿದೆಲ್ಲ ಆಯ್ತು. ಇನ್ನು ಪೋಸ್ಟ್ ಆಫೀಸ್ ಒಂದು ಬಾಕಿ ಉಂಟು, ಹಾಗೇನು ಹೋಗುದು ಮನೆಗೆ. ಹೋದ ನಂತರ ಸಿಗ್ತೇನೆ ಇಲ್ಲಿ. ಆ್ಯಕ್ಚುಲ್ ಈಗ ಮನೆಗೆ ರೀಚ್ ಆಗಿದ್ದೇನೆ. ಒಂದು ಸೆಕೆಂಡ್ ಬಂದೆ. ಹೇಳ್ರಿ ಇಲ್ಲ ಬಿಸಿಲು ಯಾವ ಸೆಕೆ ತರಕಾರಿ ಎಂತ ಇಲ್ಲ ರೀ, ತರಕಾರಿ ಎಂತೆಲ್ಲ ಎಂತ ಬರಲಿ ಎಲ್ಲ ಬಾಡಿ. ಹೌದು, ಹಾಗೆ ಏನು ಹೋಗುದು ರೂಮಿಗೆ. ನಿನ್ನೆದು ವೀಡಿಯೋ ಎಡಿಟ್ ಆಗಿಲ್ಲ ಮಾರೆ, ನಿನ್ನೆದು ವೀಡಿಯೋ ಎಡಿಟ್ ಆಗಬೇಕು. ಇವತ್ತಿದ್ದು ಇದನ್ನು ಎಡಿಟ್ ಮಾಡಬೇಕು. ಇದೆ ಮತ್ತೆ ಹಾಗೆ ಇದೆಲ್ಲ ಕೆಲಸ ಮಾಡ್ಕೊಂಡು ಹೋಗೋದು. ಎಂತ ಸೆಕೆ ದೇಶ, ಫ್ರಿಜ್ಜಲ್ಲಿಡಿ. ಫ್ರಿಜ್ ಹಿಡಿದಿಲ್ಲ ಎಂದು ಪೂಲಾಪುನ ಬಾ ಮೇರಪ್ಪ. ಇದು ಎಂತ ರೆಸಿಪಿ ಮಾಡಿ ಮತ್ತೆ ರೂಮಲ್ಲಿ ಸಿಗ್ತೇನೆ ವಿಡಿಯೋ ಮಾಡುವ. ಹಲೋ, ಹೇಳಿದಾಗೆ ನಾನು ಎಂತ ಹೇಳಿದ್ದು, ರೂಮಿಗೆ ಬಂದು ಎಡಿಟ್ ಮಾಡಿ ಈಗ ಅಪ್ಲೋಡಿಗೆ ಇಟ್ಟಿದ್ದೀನಿ. ಚಿಕ್ಕ ಬ್ಲಾಗ್ ಇದು. ಹಾಗೆ ಇವತ್ತು ಎಂಥ ಸೆಕೆ ಮಾರೆ, ನನಗೆ ಹೋಗಿ ಬಂದು ಸಾಕಾಯಿತು ಗೊತ್ತುಂಟು, ಅಷ್ಟು ಸೆಕೆ ಇವತ್ತು. ಇವತ್ತು ಮಳೆ ಬಂದರೆ ಒಳ್ಳೆಯಿತ್ತು, ಬಟ್ ಬರೋದಿಲ್ಲ. ಹಾಗೆಯೇ ಈಗ ವೀಡಿಯೋ ಅಪ್ಲೋಡ್ ಆಗ್ತಿತ್ತು, ಸ್ಲೋ ಆಗಿ ಅಪ್ಲೋಡ್ ಆಗಿದೆ. ನನಗೆ ಅಂತ ಕೆಲಸ ಇಲ್ಲ. ಈಗ ಕೆಲವೊಂದು ಒಂದು ಸ್ವಲ್ಪ ಪನ್ನೀರ್ ಬುರ್ಜಿ ಮಾಡಬೇಕು ಊಟಕ್ಕೆ, ಮತ್ತೆ ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡೋದು, ಪುನಃ ಮೇಲೆ ಬರೋದು, ಎಡಿಟ್ ಮಾಡೋದು, ಅಲ್ಲಿಗೆ ಮುಗಿದು. ಹಾಗೆ ನೋಡುವ, ಏನಾದರೂ ಶಾರ್ಟ್ಸ್ ಇದ್ದರೆ ಹಾಕ್ತೇನೆ. ಆ್ಯಕ್ಚುಲಿ ನಾನು ಮೊನ್ನೆ ನಿನ್ನೆ ಸಂಡೇ ಅಲ್ಲ, ಸ್ಯಾಟರ್ಡೆ ಒಂದು ಇದು ತೆಗೆದಿದ್ದೆ, ಅದು ಸನ್ಸೆಟ್ ಆಗೋ ಒಂದು ಶಾರ್ಟ್. ಬಟ್ ಅದು ನಿನ್ನೆ ವೀಡಿಯೋಲ್ಲಿ ಹಾಕಲಿಕ್ಕೆ ಮಾಡ್ತಿದ್ದೆ, ಹಾಗೆ ಇವತ್ತಿದ್ರಲ್ಲಿ ಹಾಕ್ತೇನೆ. ಹಾಗೆ ನೀನು ನೋಡುವ, ಏನು ಇದೆಲ್ಲ ಅಪ್ಲೋಡ್ ಆದ ನಂತರ ಮತ್ತೆ ಕೆಳಗೆ ಒಂದು ತಮ್ಮನೇಲ್ ಡಿಸೈನ್ ಮಾಡಬೇಕಲ್ಲ, ಅದೇ ಕಷ್ಟ. ಇದೆಲ್ಲ ಮಾಡಿ ಅದನ್ನು ಸಿಗ್ತೀನಿ ನಾನು. ಇಲ್ಲಿಯ ಕೆಲಸ ಆಯಿತು, ಇನ್ನು ಮತ್ತೆ ಬರೋದು ಯಾವಾಗ ಸಂಜೆ ಹೊತ್ತಿಗೆ. ಹಾಗೆ ಹೋಗುವ ಕೆಳಗೆ ಬರ್ತದೆ ಮಾರೆ. ಇರಲಿ ಮತ್ತೆ ನೋಡುವ. ಒಟ್ಟು ಬಿಸಿಲುಂಟು, ಹಾಗೆ ಈಗ ಗಾಳಿ ಬರ್ತುಂಟು, ಜೋರು ಗಾಳಿ ಬರ್ತುಂಟು. ಒಮ್ಮೆ ನೋಡೋದಾದ್ರೆ ಇದಾಗ್ತದೆ, ಸೆಕೆ ಎಲ್ಲ ಕಮ್ಮಿ. ಮತ್ತೆ ಅಲ್ಲಿ ಕೆಳಗೆ ಹೋದ್ರೆ ಅಂತ ಗೊತ್ತಾಗ್ತದೆ ಎಂಥ ಸೆಕೆ ಅಂತ. ನಾನು ತೋರಿಸ್ತೇನೆ ಹೀಗೆ ಉಂಟು ವೆದರ್ ಹೀಗೆ ಉಂಟು. ಫುಲ್ ಸ್ಕೈ ಫುಲ್ ಕ್ಲಿಯರ್ ನೋಡಿ. ಈಚೆಂದ ಸಹ ನೋಡ್ಬೋದು ಫುಲ್ ಯಬು.
ಈಗ ಎಂಡಿ ಫಿಲ್ಟರ್ ಹಾಕಿದ್ದೆ ಚಂದ ಕಾಣ್ತಿತ್ತು. ಹೀಗೆ ಗೊತ್ತಾಗಲಿಕ್ಕಿಲ್ಲ. ಈಗ ನಾನು ಒಂದು ಗ್ಲಾಸಲ್ಲಿ ತೋರಿಸ್ತೇನೆ. ನನ್ನ ಗ್ಲಾಸೇ ಫುಲ್ ಸನ್ಶೇಡಿಗೆ ಟರ್ನ್ ಆಯಿತು. ಹಾಗೆ ಅಷ್ಟು ಬಿಸಿಲುಂಟು ಇವತ್ತು. ಇನ್ನು ಹೋಗುವ ಕೆಳಗೆ. ಇನ್ನು ಪನ್ನೀರೆಲ್ಲ ಮಾಡಲಿಕ್ಕೆ ಉಂಟಲ್ಲ, ಪನ್ನೀರ್ ಬರ್ಜಿ ಅದನ್ನು ಮಾಡಿ ಮತ್ತೆ ಊಟ ಮಾಡೋದು. ಬಾ. ಎಷ್ಟಿದ್ದು ಗಂಟೆ 1:20 ಆಯ್ತಾ? ಇದು ಹಾಕಿತ್ತಾ ಒಮ್ಮೆ? ಅವ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಬಚ್ಚದದೆ. ಓ ಅದೆಂತಾಗಿ ಎಲ್ಲ ಹೀಗೆ ಗೊತ್ತು. ಹೋಗಾ ಒಂದು ಸೆಕೆಂಡ್. ಸೊ ಪನ್ನೀರದ್ದು ಇದಾಯ್ತು ಅಂತ, ಪನ್ನೀರ್ ಬುರ್ಜಿ. ಇನ್ನು ನೋಡೋದು ಊಟಕ್ಕೆ ತುಂಬ ಇದುಂಟದು, ಎಂತೆಲ್ಲ ಉಂಟದು ಮತ್ತೆ ಜಾಸ್ತಿ. ಹಾಗೆ ಇದಾಯಿತು, ಇದೊಂದು ದೊಡ್ಡ ಮೇಲೆ ಇದ್ದದ್ದು. ಈ ಕೆಲಸ ಆಯಿತು. ಇನ್ನು ನಾನು ಸಿಗ್ತೇನೆ ಊಟ ಮಾಡುವಾಗ, ತೋರಿಸ್ತೇನೆ ಎಂತೆಲ್ಲ ಉಂಟು ಅಂತ. ಪನ್ನೀರ್ ಮತ್ತಿದು ಪದಂಗಿ ಪ್ರೋಟೀನ್ ಬೇಕಂತೆ. ಹಾಗೆ ರೈಸ್ ಮತ್ತಿದು ಒಣ್ಣೆದು ಎಂಥ ಪ್ರೋಬಯೋಟಿಕ್ ಮೊಸರು ಕಾಣುಂಟ. ಇದರದ್ದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚಂದ. ಹಾಗೆ ಎಷ್ಟೆಲ್ಲ ಉಂಟು ಇವತ್ತು ವೆಜ್ ಅಲ್ಲ, ಹಾಗೆ ಸ್ವಲ್ಪ ಇದರಲ್ಲಿ ಇಲ್ಲದೆ ಖಾಲಿ ಇದೊಂದು ಎಕ್ಸ್ಟ್ರಾ ಇದ್ದ ಕಾರಣ ಸ್ವಲ್ಪ ಒಳ್ಳೆ ಆಗ್ತದೆ. ಬಟ್ ಅದೇ ಇಲ್ಲದೆ ಖಾಲಿ ಪನ್ನೀರ್ ಮತ್ತು ಮಜ್ಜಿಗೆ ಹಾಗೆ ನಾನು ಊಟ ಮಾಡ್ತೇನೆ. ಇನ್ನೂ ಎಂಥಾರಿದ್ರೆ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೇನೆ. ಸಿಗುವ ಮತ್ತೆ. ಇದು ಹೆಂಚಿನೇ ಇರ್ನ ಮಾನವಸದ ತಿಂದು ಯಾವೋ ಇದೆಂತ ಎಷ್ಟು ಇದು ಅವೀರು. ಗಾಳಿ ಇದು ಗಾಳಿ ಆದರೆ ತುಂಬ ಗಾಳಿ. ಮೇಲೆ ಚಂದ. ಇದು ಟಕ್ಟಾಕಾದಾಗ ಯಬಾ ಎಂಥ ಬಿಸಿಲು ಮಾರೆ. ಕಡದೊಟ್ಟಿಗೆ ಗಾಳಿ ಸುಂಟಾಗಿ ಗೊತ್ತಾಗೋದಿಲ್ಲ. ಇಲ್ಲದ್ರೆ ಈ ಸೆಕೆಯಲ್ಲಿ ಕೂತ್ಕೊಳ್ಳಿಗೋದಿಲ್ಲ. ಅಲ್ಲಿ ಎಂಥದ್ದು ಕಟ್ಟು ಮಾಡಿದ್ರಾ ಅಂತ. ಏನು ಮರ ಇದ್ದು ದಿಕ್ಸಿ ಈಗ ಆಸೆ ಫುಲ್ ಕ್ಲಿಯರಾಗಿ ಕಾಣ್ತುಂಟು. ನಾನು ತೋರಿಸ್ತೇನೆ, ಕ್ಲೀನಾಗಿ ತೋರಿಸ್ತೇನೆ ಒಮ್ಮೆ. ಹಾಗೇನೋ ಹೋಗೋ ಕೆಳಗೆ. ಇನ್ನೂ ಎಂತ ತೋರಿಸ್ಲಿಕ್ಕಿಲ್ಲ, ಇದ್ದೇ ಇರೋದು. ಈಚೆ ಫುಲ್ ಗಾಳಿ ಬರ್ತದೆ. ಇನ್ನು ನಾನು ಕೆಳಗೆ ಹೋಗಿ ಎಡಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಉಂಟು ಎಡಿಟ್ ಮಾಡಲಿಕ್ಕೆ. ಇದು ನಾಳೆ ಅಲ್ಲ ವೀಡಿಯೋ ಅಪ್ಲೋಡ್ ಮಾಡೋದು. ಸ್ಟಿಲ್ ಟೈಮ್ ಉಂಟು, ಬಟ್ ಬೇಗನೆ ಎಡಿಟ್ ಮಾಡಿದರೆ ನನಗೆ ಸುಲಭ ಆಗ್ತದೆ. ಹಾಗೆ ಹೋಗುವ ಕೆಳಗೆ. ಇದು ಅಲ್ಲಿ ಎಂಥದ್ದು ಕಟ್ ಮಾಡಿದಾರ ಅಂತ ಆಚೆ ಮರವೇನ. ನನಗೆ ಮತ್ತೆ ಬರೋದು ನೀರು ತನ್ನಿ ಆಯಿತಾ. ನಾನು ನೀರು ಹೊರಗೆ ಇಟ್ಟು ಬಂದಿದ್ದೇನೆ. ಹಾಗೆ ಇನ್ನು ಈ ಬ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಬೇರೆ ಎಂತೆಲ್ಲ ಇಲ್ಲಿಗೆ ಇವತ್ತಿದ್ದು ಡಾಕ್ಯುಮೆಂಟ್ರಿ ಅಷ್ಟೇ. ಇನ್ನು ಎಂತಿದ್ರು ಸಹ ನಾಳೆ ತೋರಿಸ್ತೇನೆ. ಸೊ ಇವಾಗ ನಿಮಗೆ ಏನು ಮಾಡ್ತಿದ್ದೇನೆ, ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನನ್ನ ಕೆಲವು ವೀಡಿಯೋಸ್ ನಾನು ಹೇಳ್ತಿದ್ದೆ, ಅದನ್ನು ನೋಡ್ತೀನಿ. ಸೊ ನಾಳೆ ಸಿಕ್ಕುವ. ಟೇಕ್ ಕೇರ್, ಬಾಯ್.